ಅಂತ ಪ್ರವರ್ಗಗಳು ಮಾಡಿ ಅದರಲ್ಲಿ ಅನುಪಾತ ಎಗೆ 6, ಬಿಗೆ 6 ಅಂದರೆ ಎ ಗ್ರೂಪು ಎಸ್ ಸಿಯಲ್ಲಿ ಬರ್ತಕ್ಕಂಥ ಮಾದಿಗ ಸಂಬಂಧಿತ ಜಾತಿಗಳಿಗೆ ಪ್ರವರ್ಗ ಎ ಅಂತ ಕೊಟ್ಟಿದ್ದಾರೆ. ಹೊಲೆಯ ಜಾತಿಯ ಸಂಬಂಧಿತ ಜಾತಿಗಳಿಗೆ ಪ್ರವರ್ಗ ಬಿ ಅಂತ ಕೊಟ್ಟಿದ್ದಾರೆ. ಮತ್ತು ಲಂಬಾಣಿ, ಕೊರವ, ಕೊರ್ಚ, ಇವು ಏನವ ಈ ಜಾತಿಗಳಿಗೆ ಸಂಬಂಧಿಸಿದಂಥ ಪ್ರವರ್ಗ ಸಿ ಅಂತ ಕೊಡಲಾಗಿದೆ. ಆ ಸಿಗೆ ಮೀಸಲಾತಿ 5, ಬಿ ಪ್ರವರ್ಗಕ್ಕೆ 6, ಎ ಪ್ರವರ್ಗಕ್ಕೆ 6. ಈ ರೀತಿ ಏನದಂದ್ರೆ ಒಳ ಮೀಸಲಾತಿಯನ್ನು ಈಗಾಗಲೇ ಕರ್ನಾಟಕ ಸರ್ಕಾರ ಅದು ಕಾನೂನು ರೂಪದಲ್ಲಿ ತಂದು ಕೆಲವು ಅಂದರೆ ಲಾಸ್ಟ್ ಆಗಿರೋದ ಗವರ್ನರ್ ಅಂಕಿತ ಬಾಕಿ ಆಗುವುದಿದೆ. ಹೀಗಾಗಿ ಈ ಇದರಲ್ಲಿ ಏನದ ಅಂದ್ರೆ ಗೊಂದಲ ಏನಾಗಿದೆ, ಈ ಬಲಗೈ ಸಮಾಜಕ್ಕೆ ಬಲಗೈ ಸಮಾಜದ ಹೊಲೆಯ ಸಂಬಂಧಿತ ಜಾತಿಗಳಿಗೆ ಈ ಮೀಸಲಾತಿಯಲ್ಲಿ ಅನ್ಯಾಯ ಆಗ್ತಾ ಇದೆ. ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಅಲ್ಲೇನು ಕೊಟ್ಟಿದ್ದಾರೆ, ರೋಸ್ಟರ್ ಬಿಂದು 1 ಮಾದಿಗ ಸಂಬಂಧಿತ ಜಾತಿಗಳಿಗೆ ರೋಸ್ಟರ್ ಬಿಂದು 1, ಹೊಲೆಯ ಸಂಬಂಧಿತ ಜಾತಿಗಳಿಗೆ ರೋಸ್ಟರ್ ಬಿಂದು 9 ಮತ್ತು ಲಂಬಾಣಿ, ಕೊರವ, ಕೊರ್ಚ ಸಂಬಂಧಿತ ಜಾತಿಗಳಿಗೆ ರೋಸ್ಟರ್ 15. ಈಗ ಯಾವುದೇ ಸರ್ಕಾರದ ಹುದ್ದೆಗಳು ಒಂದು ವೇಳೆ ಸರ್ಕಾರ ಬಿಟ್ಟಿದ್ದೆ ಆದರೆ, ಪ್ರಕಟಣೆಯನ್ನು ಬಿಟ್ಟಿದ್ದೆ ಆದರೆ ಮೊದಲನೇ ಆದ್ಯತೆ ಏನದ 100% 100 ಒಂದು ವೇಳೆ ಸರ್ಕಾರ ಹುದ್ದೆಗಳನ್ನು ಕರೆದಿದ್ದೆ ಆದರೆ ಯಾರಿಗೂ ಅನ್ಯಾಯ ಆಗಲಾರ್ದೇನೆ 6, 6, 5 17% ಒಟ್ಟಾರೆ ಇರ್ತಕ್ಕಂಥ ಮೀಸಲಾತಿಯಲ್ಲಿ ಯಾರಿಗೂ ಅನ್ಯಾಯ ಆಗಲಾರ್ದೇನೆ 6, 6, 5 ಸಿಗ್ತು. ಆದರೆ 1, 5, 8, 9, 10 ಒಂದು ವೇಳೆ ಸೀಮಿತವಾದಂಥ ಸ್ವಲ್ಪ ಪ್ರಮಾಣದಲ್ಲಿ ಸರ್ಕಾರ ಒಂದು ವೇಳೆ ಉದ್ಯೋಗವನ್ನು ಕರೆದಿದ್ದೇ ಆದರೆ ಅಲ್ಲಿ ಏನದ ಅಂತಂದ್ರೆ ಮೊದಲನೇ ಆದ್ಯತೆ ಅದು ಎ ಪ್ರವರ್ಗ ಎಗೆ ಹೋಗಬೇಕು, ಫಸ್ಟ್ ಅವ್ರಿಗೆ ಕೊಡಬೇಕು ಅಂತ ಈ ಒಳ ಮೀಸಲಾತಿಯ ಕಾನೂನನ್ನು ಮಾಡಿದ್ದಾರೆ ಕ್ಯಾಬಿನೆಟ್ನಲ್ಲಿ. ಹೀಗಾಗಿ ಇದರಿಂದ ಈಗಾಗಲೇ ಇನ್ನೂ ಕೂಡ ಗವರ್ನರ್ ಅವರ ಅಂಕಿತ ಆಗಿಲ್ಲ ಈ ಕಾನೂನಕ್ಕೆ. ಇದರ ಮಧ್ಯದಲ್ಲಿ ಏನದ ಅಂದ್ರೆ ಧಾರವಾಡ ಯೂನಿವರ್ಸಿಟಿ ಆಗಿರ್ಬೋದು, ಮತ್ತೇನದಂದ್ರೆ ನಿನ್ನೆ ನೋಡ್ದಂಗೆ ಬೆಂಗಳೂರು ಪ್ರಾಧಿಕಾರದಲ್ಲಿ ಅದರಲ್ಲಿ 14 ಪೋಸ್ಟ್ಗಳು ಪ್ರವರ್ಗ ಎಗೆ ಒಂದು ಸೈಡ್ ಏನದ ಅಂತಂದ್ರೆ ಅದರಲ್ಲಿ ಬಿ ಇಲ್ಲ, ಸಿ ಇಲ್ಲ, ಎಲ್ಲನೂ ಕೂಡ ಒಂದು ಸೈಡ್ ಏನದ ಅಂದ್ರೆ ಪ್ರವರ್ಗ ಎಗೆ ಮಾದಿಗ ಸಂಬಂಧಿತ ಅನುತ್ತಮ ಜಾತಿಗಳಿಗೆ ಹೋಗ್ತಾ ಇದೆ. ಇದರಿಂದ ಸಮಸ್ಯೆ ಏನಾಗಿದೆ ಅಂದ್ರೆ ಹೊಲೆಯ ಸಂಬಂಧಿತ ಪ್ರವರ್ಗ ಬಿಯಲ್ಲಿರ್ತಕ್ಕಂಥ ಸಂಬಂಧಿತ ಜಾತಿಗಳಲ್ಲಿ ಎಷ್ಟೇ ಚಾಣಾಕ್ಷರಿ, ಎಷ್ಟೇ ಶಾಣೆ ಇದ್ದರೂ, ಎಷ್ಟೇ ರ್ಯಾಂಕ್ ಪಡೆದು ವಿದ್ಯಾವಂತರಾಗಿ ಪದವಿ ಪಡೆದರೂ ಕೂಡ ಅಲ್ಲಿ ಅವಕಾಶಗಳು ಇಲ್ಲ. ಏನಂದ್ರೆ ಒಂದು ಸರ್ತಿ ಈ ಜಾಬನ್ನು ತಗೊಂಡಿದ್ದೆ ಆದರೆ, ಫಾರ್ ಎಕ್ಸಾಂಪಲ್ ಈಗ 100 ಎಲ್ಲಿ ಬಿಡ್ಲಕ್ಕಾಗ್ತದೆ, ಒಂದೇ ಡಿಪಾರ್ಟ್ಮೆಂಟ್ ಎ ಸಿ ಒಬ್ಬ ಇರ್ತಾನೆ, ಎ ಸಿ ಏನಾದ್ರು 100 ಇರ್ತಾವೆ. ಹಾಗಾದ್ರೆ ಒಂದೇ ಎ ಸಿ ಇದ್ದಾಗ ಅದು ಡೈರೆಕ್ಟಾಗಿ ಏನದಂದ್ರೆ ಒಂದೇ ಕಮ್ಯುನಿಟಿ ಮಾದಿಗ ಸಂಬಂಧಿತ ಜಾತಿಗಳಿಗೆ ಹೋಗ್ತು. ಅದೇ ರೀತಿ KSPS DYSP ಪೋಸ್ಟ್ ಅದ, ಅವೆಲ್ಲ ಏನು 100 ಇರ್ತಾವೆ. ತಹಸೀಲ್ದಾರ್ಗಳು ಏನು 100 ಇರ್ತಾವೆ. ಇಂಥ ಏನು ಎಕ್ಸಿಕ್ಯೂಟಿವ್ ಪೋಸ್ಟ್ಗಳವ, ಆ ಎಕ್ಸಿಕ್ಯೂಟಿವ್ ಪೋಸ್ಟ್ಗಳು ಬಿಟ್ಟಿದ್ದೆಲ್ಲನೂ ಕೂಡ ಅದಕ್ಕೆ ಯಾವುದೂ ಕೂಡ ಎಕ್ಸಾಮ್ ಇಲ್ಲ, ಮತ್ತೊಂದಿಲ್ಲ, ಎಲ್ಲನೂ ಕೂಡ ಏನದು ಅಂದ್ರೆ ಮಾದಿಗ ಸಂಬಂಧಿತ ಜಾತಿಗಳ ಪ್ರವರ್ಗ ಏಕೆ ಹೋಗೋದ್ರಿಂದ ಹೊಲೆಯ ಸಂಬಂಧಿತ
ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಲಂಬಾಣಿ ಕೊರವ ಕೊರ್ಚ ಸಮುದಾಯಗಳಿಗೆ ತುಂಬ ಅನ್ಯಾಯ ಆಗ್ತಾ ಇದೆ. ಇದು ತುಂಬ ಅನ್ಯಾಯ ಯಾಕಂದ್ರೆ ಇವತ್ತು ತಗೊಂಡಂಥ ಪೋಸ್ಟ್, ಒಂದು ವೇಳೆ ಇವತ್ತು ಗೌರ್ಮೆಂಟ್ ಜಾಬ್ ತೊಗೊಳೋನು, ಅವ ರಿಟೈರ್ಡ್ ಆಗೋವರೆಗೆ ಆ ಪೋಸ್ಟ್ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಜಾಗ ಅವ ರಿಟೈರ್ಡ್ ಆಗಸ್ತಾಗ 25 ವರ್ಷ ಇರ್ತಕ್ಕಂಥ ನಮ್ಮ ಮಗ ಜಾಬ್ ತೊಗೊಂಡು ಅವ ರಿಟೈರ್ಡ್ ಆಗ್ಲಿಕ್ಕೆ 60 ವರ್ಷ ಬೇಕು. 60 ವರ್ಷ ಆದಮೇಲೂ ಕೂಡ ಏನದ ಅಂದ್ರೆ ಮತ್ತೂ ಕೂಡ ಮೀಸಲಾತಿ, ಒಳ ಮೀಸಲಾತಿ ಪ್ರಕಾರ ಏನದ ಅಂದ್ರೆ ಪ್ರವರ್ಗ ಹೀಗೆ ಮೊದಲನೇ ಆದ್ಯತೆ ಕೊಡಬೇಕಂತದ. ಇದು ಅವಾಗೂ ಕೂಡ ಸಿಗಲ್ಲ. ಇದನ್ನು ವ್ಯವಸ್ಥಿತವಾಗಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅದರಲ್ಲಿರ್ತಕ್ಕಂಥ ವಲಯ ಸಂಬಂಧಿತ ಜಾತಿಗಳಲ್ಲಿ ಶಾಸಕರಿರ್ಬೋದು, ಸಚಿವರಾಗಿರ್ಬೋದು, DPR ಅಂದರೆ ರಿಕ್ರೂಟ್ಮೆಂಟ್ ಜಾಬ್ಗಳು ಕೊಡ್ತಕ್ಕಂಥ ಅಧಿಕಾರ ಯಾರ ಕೈದಾಗ ಅಂದರೆ ಮುಖ್ಯಮಂತ್ರಿಗಳ ಕೈದಾಗ. ಇವರು ವ್ಯವಸ್ಥಿತವಾಗಿ ವಲಯ ಸಂಬಂಧಿತ ಜಾತಿಗಳಿಗೆ ಸಂಪೂರ್ಣವಾಗಿ ಶಾಶ್ವತವಾಗಿ ಮೀಸಲಾತಿಯನ್ನು ಕೊಲೆ ಮಾಡ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ನಾವು ಯಾವುದೇ ಜಾತಿ, ಯಾವುದೇ ಧರ್ಮಕ್ಕೆ ವಿರುದ್ಧವಾದಂಥ ಈ ಹೋರಾಟ ಇಲ್ಲ. ನಾಳೆ ಏನದ ಅಂತಂದ್ರೆ 23ನೇ ತಾರೀಕಿಗೆ ಇದರ ವಿರುದ್ಧವಾಗಿ, ಈ ಅನ್ಯಾಯ ವಿರುದ್ಧವಾಗಿ ಇದು ಸರಿಪಡಿಸಬೇಕಂತ ಸರ್ಕಾರ, ಕರ್ನಾಟಕ ಸರ್ಕಾರಕ್ಕೆ ನಾವು ಎಚ್ಚರಗೊಳಿಸಲಿಕ್ಕೆ ಹುಮನಾಬಾದ್ನಲ್ಲಿ ಬಂದ್ ಕರೆಯನ್ನು ಕೊಡಲಾಗಿದೆ. ಈ ಬಂದ್ ಕರೆ ಯಾವ ರೀತಿ ಇರ್ತದೆ ಅಂದರೆ, ಈಗಾಗಲೇ ಶಾಲಾ ಕಾಲೇಜುಗಳು ಎಕ್ಸಾಮ್ ನಡೆದವ, ಕೆಲವೊಂದು ಆ ಮಕ್ಕಳಿಗೆ ತೊಂದರೆ ಆಗಬಾರ್ದು. ಹಾಗಾಗಿ ಇದಕ್ಕೆ ಯಾವುದಕ್ಕೂ ಕೂಡ ನಾವು ಬೈ ಫೋರ್ಸೇಬಲಿ ಆಗಿ ನಾವು ಒತ್ತಾಯಪೂರ್ವಕವಾಗಿ ನಾವೇನೋದನ್ನು ಬಂದ್ ಮಾಡಲ್ಲ. ನಮ್ಮ ಹಕ್ಕನ್ನು ಪ್ರತಿಭಟನೆ ಮುಖಾಂತರ ಮಾಡ್ತೇವೆ. ಬಟ್ ಬಂದ್ ಇದ್ದಿರ್ತದೆ. ಅದು ನಾವು ಈ ಹುಮನಾಬಾದ್ ಏನು ವ್ಯಾಪಾರಸ್ಥರಲ್ಲ, ನಾಗರಿಕರಲ್ಲ, ಅವರೆಲ್ಲರಲ್ಲಿ ನಾವು ಕೈ ಮುಗಿದು ಕಳಕಳಿಯ ಮನವಿ ಮಾಡೋದಿಷ್ಟೇ. ನಾವು ನಿಮ್ಮನ್ನು ತೊಂದರೆ ಕೊಡಲ್ಲ. ಆದರೆ ನಮಗಾದಂಥ ಅನ್ಯಾಯವನ್ನು ತಮ್ಮ ಸಹಕಾರದ ಜೊತೆಗೆ ನಮ್ಗೆ ಕೊಡಬೇಕು. ನಮ್ಮ ನಾಳೆಯ ಹೋರಾಟಕ್ಕೆ ಸಹಕಾರ ಮಾಡಬೇಕು. ಬಂದಲ್ಲಿ ತಮ್ಮೆಲ್ಲರ ಸಹಕಾರ ಇರಬೇಕಂತಂದು ನನ್ನ ಕಳಕಳಿಯ ಮನವಿ. ಅದರ ಜೊತೆಗೆ ಈ ಹೋರಾಟಕ್ಕೆ ನಮ್ಮ ಸಮುದಾಯದ ಹಳ್ಳಿಯಲ್ಲಿ ಇರ್ತಕ್ಕಂಥ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಸಕ್ಸಸ್ ಮಾಡಬೇಕಂತ ಮನವಿ. ಮುಂದುವರಿದು ನಮ್ಮ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮೊದಲನೇದಾಗಿ ನೆಕ್ಸ್ಟ್ ಮುಂದುವರಿದು ನನ್ನ ನಂತರ ಸಮಿತಿ ಅಧ್ಯಕ್ಷರಾದಂಥ ಆತ್ಮೀಯ ಸಹೋದರರಾದಂಥ ಬಾಬು ಟೈಗರನವರು ಮಾತಾಡ್ತಾರೆ.